ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ವಿಶೇಷ ನಮ್ಮ ವಿಡಿಯೋದಲ್ಲಿ ಅಂದರೆ, ನಾನು ನಂದಿ ಹಿಲ್ಸ್ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ಸು ನಂದಿ ಹಿಲ್ಸ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಬಟ್ ಎಷ್ಟು ಗಂಟೆಗೆ? ಬೆಳಿಗ್ಗೆ 5 ಗಂಟೆಗೆ ನಾವು ನಂದಿ ಹಿಲ್ಸ್ ಹೋಗ್ತಾ ಇದ್ದೀವಿ. ಅದು ಬೆಂಗಳೂರು ಈ ಚಳಿ ಇರಬಾರ್ದು ಇಂಥ ಫ್ರೆಂಡ್ಸೇ ಇರಬಾರ್ದು ನೋಡಿ. ಇವತ್ತು ನನಗೆ ಜ್ವರ ಶೀತ ಏನಾರಾದರೆ ದಟ್ ಬಿಕಾಸ್ ಆಫ್ ದೆಮ್. ಸೀರಿಯಸ್ಲಿ ಈ ಟೈಮಲ್ಲಿ ನನ್ನ ಕರ್ಕೊಂಡು ಆಮೇಲೆ ನಾನು ಎಂಜಾಯ್ ಮಾಡ್ತೀನಿಲ್ಲ ಅಂತ ಹೇಳ್ತಾರೆ, ಬಟ್ ಈ ಟೈಮಲ್ಲಿ ಇಷ್ಟು ರಾತ್ರಿ ಕರ್ಕೊಂಡು ಹೋಗ್ತಿದ್ದಾರೆ. ಆಲ್ರೆಡಿ ಇದು ಇಟ್ಸ್ ಡಿಸೆಂಬರ್, ನೆನ್ನೆ 21st. ಡಿಸೆಂಬರ್ 21st ಏನು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಇಟ್ಸ್ ದ ಶಾರ್ಟೆಸ್ಟ್ ಡೇ ಆ್ಯಂಡ್ ಲಾಂಗೆಸ್ಟ್ ನೈಟ್. ಸೊ 6 ಗಂಟೆ ಆದರೂ ಇನ್ನೂ 6 ಗಂಟೆ ಥರ ಕಾಣ್ತಾ ಇಲ್ಲ ಇಲ್ಲಿ. ಸೊ ಬಾಯಲ್ಲಿ ಹೊಗೆ ಬರ್ತಾ ಇದೆ. ಬಟ್ ಸ್ಟಿಲ್ ವಿ ಆರ್ ಗೋಯಿಂಗ್ ಟು ನಂದಿ ಹಿಲ್ಸ್. ಸೊ ಲೆಟ್ಸ್ ಗೋ. ನಾವು ಹೋಗ್ತಾ ಇದ್ದೀವಿ, ರೋಡ್ಗಳು ಕಾಣ್ತಾ ಇಲ್ಲ, ಅಷ್ಟು ಮಟ್ಟಿಗೆ ಫಾಗ್ ಇದೆ. ಒಂದು 10 ಸೆಂಟಿಮೀಟರ್ಸ್ ಮುಂದೆ ಹೋಗಿದೆ ಅಂತಲೇ ಕಾಣ್ತಾ ಇಲ್ಲ, ಆ ಲೆವೆಲಿಗೆ ಫಾಗ್. ಬಟ್ ಚಳಿ ಇಲ್ಲ, ಅಷ್ಟು ಕಾಣೋ ಅಷ್ಟು ಚಳಿ ಇಲ್ಲ. ಸೊ ಲೆಟ್ಸ್ ಗೋ. ಓಕೆ ಗಾಯ್ಸ್, ಇವಾಗ ಟೀ ಕುಡಿಯೋಕ್ಕೆ ನಿಲ್ಲಿಸಿದ್ದೀವಿ ಗಾಡಿನ. ಆ್ಯಂಡ್ ನಾವು ಟೀ ಕುಡಿತಾ ಇದ್ದೀವಿ. ಬ್ರೇಕ್ ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಟು ನಂದಿ ಹಿಲ್ಸ್. ವಿ ಆರ್ ಆಲ್ಮೋಸ್ಟ್ ವೆರಿ ನಿಯರ್ ಟು ನಂದಿ ಹಿಲ್ಸ್. ಆ್ಯಂಡ್ ನಿಮ್ಮ ಫ್ರೆಂಡ್ ಏನು ಮಾಡ್ಕೊಂಡಿದ್ದಾಳೆ ಗೊತ್ತಾ? ಹೆಲ್ಮೆಟ್ ಮುಗ್ದು ಹಾಕೊಂಡಿದ್ದಾಳೆ. ವಿ ಆರ್ ವೆರಿ ನಿಯರ್ ಟು ನಂದಿ ಹಿಲ್ಸ್. ಅಷ್ಟು ಬೇರೆ ಆಗ್ತಾ ಇದೆ. ಬರೀ ಟೀ ಕೊಟ್ಟಿದ್ದೀನಿ ನಾನು ಅಷ್ಟು ತಡೆಯೋ ಹುಡುಗಿನೇ ಅಲ್ಲ. ಬಟ್ ಗಾಯ್ಸ್, ನಾವು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ನಂದಿ ಹಿಲ್ಸ್ ಕೆಳಗಡೆ ಇದ್ದೀವಿ. ಬಟ್ ಇನ್ನೂ 8 ಕಿಲೋಮೀಟರ್ಸ್ ಇದೆ ನಂದಿ ಹಿಲ್ಸ್ಗೆ. ಆ್ಯಂಡ್ ಇಲ್ಲಿಂದನೇ ಟ್ರಾಫಿಕ್ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ. ಆಲ್ಮೋಸ್ಟ್ 8 ಕಿಲೋಮೀಟರ್ಸ್ ಇದೆ ನಂದಿ ಹಿಲ್ಸ್ಗೆ ಹೋಗೋಕ್ಕೆ. ಬಟ್ ಇಲ್ಲಿಂದನೇ ಟ್ರಾಫಿಕ್ ಇದೆ. ಇನ್ನೂ ಬೇಗನೆ ಹೋಗುತ್ತೆ, ಫಾಗು ಇರಲ್ಲ, ಮಣ್ಣು ಇರಲ್ಲ ಅಂತ ಅನಿಸ್ತಿದೆ ಆಲ್ರೆಡಿ ನನಗೆ. ಗಾಡ್, ಗೈಸ್ ಫೈನಲಿ ನಂದಿ ಹಿಲ್ಸಲ್ಲಿ ಇದ್ದೀವಿ ನಾವು ಇವಾಗ. ಫಾಗ್ ಎಲ್ಲ ಹೋಗಿದೆ ಅನಿಸುತ್ತೆ, ಅಷ್ಟು ಕಷ್ಟಪಟ್ಟು ಬಂದು. ಬಿಕಾಸ್ ಟ್ರಾಫಿಕ್ ತುಂಬ ಇತ್ತು. ಆ್ಯಂಡ್ ತುಂಬ ರೋಡಲ್ಲಿ ಫಾಗ್ ಇರೋದ್ರಿಂದ ಫಾಸ್ಟಾಗಿ ಹೋಗೋಕ್ಕೂ ಭಯ. ಸೊ ಹಾಗಾಗಿ ನಾವು ಫಾಸ್ಟಾಗಿ ಹೋಗಲೂ ಇಲ್ಲ. ಫೈನಲಿ ವಿ ಆರ್ ಇನ್ ನಂದಿ ಹಿಲ್ಸ್ ನಾವು. ವಾವ್, ಸಚ್ ಎ ಗ್ಲೋ. ಫೈನಲಿ ಇಲ್ಲಿ ಕೋತಿಗಳಿದೆ ಗೈಸ್, ಅದೇ ಭಯ ನನಗೆ. ಎಲ್ಲಿ ಕಿತ್ಕೊಂಡು ಹೋಗ್ಬಿಡ್ತಾವೋ ನನ್ನ ಫೋನ್ ಅಂತ. ಇನ್ನೂ ರೀಸೆಂಟಾಗಿ ತೊಗೊಂಡಿರೋದು. ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗಿದ್ದಾರೆ. ಆ್ಯಂಡ್ ನಂಗೆ ಗೊತ್ತಿರಲಿ ಇವಾಗ ತುಂಬ ಜನ ಪೀಪಲ್ ವ್ಯೂವರ್ಸ್ ಫ್ರೆಂಡ್ಸನ್ನು ತೋರಿಸಿ ಅಂತ ಹೇಳ್ತೀನಿ. ಬಟ್ ಫ್ರೆಂಡ್ಸನ್ನು ತೋರಿಸೋದು ಪ್ರಾಬ್ಲಮ್ ಅಲ್ಲ. ಬಟ್ ಪ್ರಾಬ್ಲಮ್ ಏನಂದರೆ, ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಾನು ಧರ್ಮಸ್ಥಳ ಬ್ಲಾಗ್ ಹಾಕಿದ್ದೆ. ಆ ಧರ್ಮಸ್ಥಳ ಬ್ಲಾಗಲ್ಲಿ ಏನಾಯಿತು, ನಾನು ಇವಾಗ ನೀವು ಹೋಗಿ ನೋಡಿದ್ರೆ ನಾನು ಧರ್ಮಸ್ಥಳ ಬ್ಲಾಗ್ ಇರಲ್ಲ. ಬಿಕಾಸ್ ಡಿಲೀಟ್ ಮಾಡಿಸಿದ್ದಾರೆ ನಮ್ಮ ಮನೆಯವರು. ಬಿಕಾಸ್ ಎಲ್ಲರೂ ನೋಡ್ತಾರೆ, ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ ಅಂತ ಹೇಳಿಬಿಟ್ಟು. ಬಟ್ ಟು ಎಡಿಟ್ ದಟ್ ವಿಡಿಯೋ ಐ ಟುಕ್ ಆಲ್ಮೋಸ್ಟ್ 1 ವೀಕ್. ಅದು ನೈಟ್ 1 o'clock 2 o'clock ತನಕ ಮಾಡಿದ್ದೀನಿ. ನೀವು ಆಲ್ ನೋ ನಾನು 9 to 5 ಜಾಬ್ ಕೂಡ ಮಾಡ್ತೀನಿ. ಆ 9 to 5 ಜಾಬ್ ಮಾಡಿ, ನಾನು ಎಡಿಟಿಂಗ್ ಮಾಡಿ, ಕಂಟೆಂಟ್ ಕ್ರಿಯೇಟಿಂಗ್ ಮಾಡಿ ಎಲ್ಲ ಮಾಡಿದ್ಮೇಲೂ ಐ ಹ್ಯಾಡ್ ಟು ಡಿಲೀಟ್ ದಟ್ ವಿಡಿಯೋ. ನಾನು ಎಷ್ಟೊಂದು ಎಫರ್ಟ್ ವೇಸ್ಟ್ ಆಯಿತು. ನಾನು ಎಷ್ಟೊಂದು ಅದರಲ್ಲಿ ನನ್ನ ಪ್ರತಿ ವೀಡಿಯೋದಲ್ಲೂ ಎಮೋಷನ್ಸ್ ಇರುತ್ತೆ, ನಾನೇನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅದೆಲ್ಲ ಆ ವಿಡಿಯೋ ನಂಗೆ ತುಂಬ ಇಷ್ಟಪಟ್ಟು ಮಾಡಿದ್ದೆ. ಒಂದೊಂದು ಕ್ಲಿಪ್ಪು, ಒಂದೊಂದು ವಾಯ್ಸು ತುಂಬ ಇಷ್ಟಪಟ್ಟು ಮಾಡಿದ್ದೆ. ಬಟ್ ಆಫ್ಟರ್ ಡಿಲೀಟಿಂಗ್ ದಟ್ ಐ ಫೀಲ್ ಸೋ ಬ್ಯಾಡ್. ದಟ್ ಈಸ್ ವೈ ನಾನು ಯಾವ ಫ್ರೆಂಡ್ಸ್ನೂ ತೋರಿಸಲ್ಲ ಯಾವ ವಿಡಿಯೋದಲ್ಲೂ. ನೋಡೋಣ ಫ್ಯೂಚರ್ ಡೇಸಲ್ಲಿ ನನಗೆ ತುಂಬ ಕಂಫರ್ಟ್ ಇದ್ದರೆ ಶೋರ್ ತೋರಿಸ್ತೀನಿ. ನನ್ನ ಒಂದು ಏನಿದೆ ಎಕ್ಸ್ಪ್ಲೋರಿಂಗ್ ಥಿಂಗ್ ಆರ್ ವಾಟ್ ಎವರ್ ಇಟ್ ಇಸ್, ಅದು ನಿಲ್ಸೋಕ್ಕೂ ಇಷ್ಟ ಅಲ್ಲ. ಸೊ ಹಾಗಾಗಿ ಅವ್ರನ್ನ ತೋರಿಸ್ದಿರೋದೇ ಬೆಸ್ಟು. ಆ್ಯಂಡ್ ನನ್ನ ಕೆಲಸ ನಾನು ಮಾಡೋದು ಬೆಸ್ಟು ಅಂತ ನನಗನ್ಸುತ್ತೆ. ಸೊ ನಿಮಗೇನೋ ನನ್ನ ವಿಡಿಯೋದಲ್ಲಿ ನಾನು ಇರ್ಬೇಕು ತಾನೆ, ನಾನಿದ್ದೀನಿ, ದಟ್ಸ್ ಎನಫ್. And yes, this is the backstory of why I don't show my friends. Because ನನಗೆ ನೀವು ಯಾರು ಜಡ್ಜ್ ಮಾಡಲ್ಲ. ಬಟ್ I just want to tell it my relatives, guys.
It's my relatives. They watch my videos, and my mom throws slippers shots on my face, so it's better not to show my friends, especially the male friends I have. ಸೊ ನಾನು ಎಲ್ಲೇ ಹೋಗೋದಾದರೂ ಆಬ್ವಿಯಸ್ಲಿ ಅವ್ರ ಜೊತೆ ಹೋಗ್ತೀನಿ, ಮೇಲ್ ಫ್ರೆಂಡ್ಸ್ ಜೊತೆ, ಆ್ಯಂಡ್ that will create some kind of controversy in my family. That is why. Okay, so now let's continue the Nandi Hills video instead of storytelling video. Guys, ಸಾಕಾಗೋಯ್ತು. ನಾನು ಟ್ರೆಕ್ಕಿಂಗ್ ಹೋಗ್ಬೇಕು ಅನ್ನೋದು ನನ್ನ ಆಸೆ. ಆ್ಯಂಡ್ ಟ್ರೆಕ್ಕಿಂಗ್ ಮಾಡೋ ಮುಖ ನೋಡಿ, ನಾಕೆ ಮೆಟ್ಲು ಹತ್ತಿ 70 ವರ್ಷ ಆಗಿರೋ ಅಜ್ಜಿ ಥರ ಉಸಿರಾಡ್ತಾ ಇದ್ದೀನಿ. ಇವಾಗಲೇ ಅಸ್ತಮ ಬಂದಿರೋ ಥರ ಆಡ್ತಾಯಿದ್ದೀನಿ. ಇನ್ನು ನಾನು ಟ್ರೆಕ್ಕಿಂಗ್ ಹೋಗೋ ಮುಖನ. ಬಟ್ ಎನಿವೆ, ಇನ್ನು ವ್ಯೂ ಪಾಯಿಂಟಿಗೆ ಹೋಗಿಲ್ಲ, ಹೋಗೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಉಸಿರಾಡೋಣ. ಯಪ್ಪ ಗಾಯ್ಸ್, ಇಲ್ಲಿ ಬಂದಿದ್ದೀವಿ, ಬಟ್ ಏನೂ ಕಾಣ್ತಾಯಿಲ್ಲ, ಬರೀ ಫಾಗೇ ಇದೆ. ಒಂದು ನೆಲನೂ ಕಾಣ್ತಾಯಿಲ್ಲ, ಸೂರ್ಯ ಕಾಣ್ತಾಯಿಲ್ಲ, ಏನೂ ಕಾಣ್ತಾಯಿಲ್ಲ, ನಕ್ಷತ್ರ ಕಾಣ್ತಾಯಿಲ್ಲ, ಜನ ಮಾತ್ರ ಕಾಣ್ತಾ ಇದ್ದಾರೆ. ಆ್ಯಂಡ್ ವೈಟ್ ಕಲರ್ ಆ್ಯಸ್ ಇಫ್ ಏನೋ ಗೋಡೆ ಕಟ್ಬಿಟ್ಟು ಪೇಂಟ್ ಹೊಡೆದಂಗೆ ಅಷ್ಟೇ. ಸ್ವಲ್ಪ ಏನಾದ್ರು ಕಾಣಿಸಿದ್ರೆ ದಟ್ ಈಸ್ ವ್ಯೂ. ದಿಸ್ ಓನ್ಲಿ ವೈಟ್ ಕಲರ್ ಫಾಗ್. ರೋಡ್ ಉದ್ದಕ್ಕೂ ಫಾಗೆ ನೋಡ್ಕೊಂಬಂದೆ, ಇಲ್ಲೂ ಬಂದು ಫಾಗೆ ನೋಡ್ಬೇಕಿತ್ತ ನಾನು. ಗಾಡ್, ಬಟ್ ಸ್ಟಿಲ್ ಐ ಶೋ ಯು. ಗಾಯ್ಸ್, ಇವಾಗ ನಾವು ನಂದಿನಿ ಸ್ಟೋರಿಗೆ ಬಂದಿದ್ವಿ, ಏನಾದರೂ ತಿನ್ನೋಣ ಕುಡಿಯೋಣ ಅಂತ. ಐ ಆಮ್ ಅ ಹ್ಯೂಜ್ ನಂದಿನಿ ಫ್ಯಾನ್ ಆ್ಯಕ್ಚುಲಿ. ನಾನು ಹಾಲು, ಬಟರ್, ಚೀಸು ಏನೇ ತೊಗೊಂಡ್ರು ನಂದಿನಿ ಬ್ರ್ಯಾಂಡ್ ತಗೊಳ್ಳೋದು. ನಂಗೆ ಯಾಕೋ ಗೊತ್ತಿಲ್ಲ, ನಂದಿನಿ ಈಸ್ ಮೈ ಟ್ರಸ್ಟೆಡ್ ಬ್ರ್ಯಾಂಡ್ ಆ್ಯಂಡ್ ಐ ಲವ್ ದ ಪ್ರಾಡಕ್ಟ್ಸ್ ಆಲ್ಸೋ. ಸೊ ಇಲ್ಲಿ ನಾನು ಪಿಸ್ತಾ ಜ್ಯೂಸ್ ಕುಡ್ದು, ಅವರೆಲ್ಲ ಬಾದಾಮ್ ಜ್ಯೂಸ್ ಅದು ಇದು ಕೊಡಿದ್ರು. ಸೊ ವಿ ಗೋಯಿಂಗ್. ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ, ಬಟ್ ಹೋಗ್ತಾ ಇದ್ದೀವಿ. ಮನೆಗಂತೂ ಅಲ್ಲ, ಒಂದು ಸ್ವಲ್ಪ ಸುತ್ತಾಡ್ಕೊಂಡು ಹೋಗೋದು. ಇವಾಗ ತಾನೇ ಎಲ್ಲ ಚೆನ್ನಾಗಿತ್ತು. ಆಲ್ರೆಡಿ ಮಿಸ್ಟ್ ಮತ್ತೆ ಬಿಲ್ಡಪ್ ಆಗ್ತಾ ಇದೆ, ಎಲ್ಲಿಂದ ಅಂತ ಗೊತ್ತಾಗ್ತಾಯಿಲ್ಲ, ಬಟ್ ಫುಲ್ ಮಿಸ್ಟ್ ಆಗೋಗಿದೆ ನೋಡಿ. ಬಟ್ ಇಟ್ಸ್ ನೈಸ್, ಗುಡ್ ಎಕ್ಸ್ಪೀರಿಯನ್ಸ್. ಬಟ್ ಸ್ವಲ್ಪ ಐ ಮೀನ್ ಎಕ್ಸ್ಪೆಕ್ಟೆಡ್ ವ್ಯೂ ಇಂತಿದ್ರೆ ಇನ್ನೂ ಚೆನ್ನಾಗಿರೋದು. ಎನಿವೇಸ್, ಐ ಆಮ್ ವೆರಿ ಹ್ಯಾಪಿ. I'm very happy that I got the chance to come here today. And yes, ಚೆನ್ನಾಗಿದೆ ವ್ಯೂ. ಇನ್ನೂ ಫುಲ್ ವೈಟ್ ಆಗ್ತಾ ಇದೆ ಫುಲ್ ವ್ಯೂ. ಅಲ್ಲಿ ನೋಡಿ, ಏನೂ ಕಾಣ್ತಾ ಇಲ್ಲ. ಅಲ್ಲೇ ಇವಾಗ ಇದ್ದಿದ್ದು ನಾವು ಬ್ರಿಡ್ಜ್ ಇತ್ತಲ್ಲ, ಅದು ನೋಡಿ ಅಲ್ಲಿದೆ ಕ್ಲಿಯರಾಗಿ. ಏನು ವ್ಯೂ, ಅಲ್ಲಿ ಅರ್ಧ ಬ್ರಿಡ್ಜ್ ಕಾಣ್ತಾ ಇಲ್ಲ ಆಲ್ರೆಡಿ. ಸೊ ಯಾ, ಲೆಟ್ಸ್ ಗೋ, ಮುಂದಕ್ಕೆ ಹೋಗೋಣ. ಒಂದೇ ಕಡೆ ನಿಂತ್ಕೊಂಡ್ರೆ ಆಗಲ್ಲ. ನಾನು ಸೆಕೆ ಆಗ್ತಿದೆ ಅಂತ ಜಾಕೆಟ್ ಬಿಚ್ಚಿ ಕೈಲಿ ಇಟ್ಕೊಂಡೆ. ಆ್ಯಕ್ಚುಲಿ ಸೆಕೆನೇ ಆಗ್ತಿದೆ ನನಗೆ. ಗೈಸ್, ನಂದಿ ಹಿಲ್ಸ್ ಎಲ್ಲ ತಿರ್ಕೊಂಡು ಮಾಡ್ಕೊಂಡಲ್ಲ ಆಯಿತು, ಫೋಟೋ ಗಿಟ ತೊಗೊಂಡು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಹೋಗಿ ಏನಾದರೂ ತಿಂಡಿ ತಿಂದಿಲ್ವಲ್ಲ, ತಿಂದು ಮತ್ತು ಮನೆಗೆ. ನಾವು ಅವಾಗ ಹೋಗುವಾಗಿತ್ತಲ್ಲ, ಸೇಮ್ ಗಾಡಿಗಳು, ಸೇಮ್ ಆಲ್ಮೋಸ್ಟ್ ಏನೋ 4-5 ಮೀಟರ್ ಮುಂದೆ ಹೆಂಗೆ ಆಗಿರ್ಬೋದು ಅಷ್ಟೇ ಬಿಟ್ಟರೆ ಫುಲ್ದು ಅದೇ ಗಾಡಿಗಳು ಇನ್ನೂ ನಿಂತಿದ್ದಾವೆ. ಇವ್ರಿನ್ ಹೋಗೋದು ಯಾವಾಗಲೋ, ಅಲ್ಲಿ ರೀಚ್ ಆಗೋದು ಯಾವಾಗಲೋ, ವ್ಯೂ ಪಾಯಿಂಟ್ ನೋಡೋದು ಯಾವಾಗಲೋ ಅಂತೂ ಗೊತ್ತಿಲ್ಲಪ್ಪ. ಅದಕ್ಕೆ ಅದ್ರಲ್ಲ ಇಷ್ಟು ಕಾರು ಇನ್ನೂ ನಿಂತಿದೆ. ಸೊ ನಾನು ಹೇಳೋದೇನೆಂದರೆ, ವೀಕೆಂಡಲ್ಲಂತೂ ಬರಬೇಡಿ. ಅಕಸ್ಮಾತ್ ಬಂದ್ರೂ 2 ವೀಲರ್ಸ್ ಎತ್ಕೊಂಡು ಬನ್ನಿ. ನೋಡಿ, ನಾವು ಇವಾಗ 2 ವೀಲರ್ಸಲ್ಲಿ ಬಂದಿರೋದು. ಹೋಗಿ ನೋಡಿ ಸುತ್ತಿ ಆಯಿತು, ಬಂದು ಹೋಗ್ತಾ ಇದೀವಿ ವಾಪಸ್ಸು. ಈ 4 ವೀಲರ್ಸ್ ಎತ್ಕೊಂಡ್ಬಂದ್ರೆ, ಕಾರ್ ತಗೊಂಡು ಬಂದರೆ ನೀವು ತುಂಬ ಡಿಫಿಕಲ್ಟ್ ಇದೆ ಹೋಗೋದು, ನೀವೆಲ್ಲ ಸ್ಟಕ್ ಆಗ್ತಿದೆ. ಸೊ ಬೆಟರ್ come in a 2 wheeler or else don't come in with it.